ನಮ್ಮ ಹೆಸರು ದೇವಾನಂದ್ ಕುಮಾರ್ ಅಂತೇಳಿ ಕರ್ನಾಟಕ ರಾಜ್ಯ ಕಾರ್ಮಿಕ ಶಕ್ತಿ ರಾಜ್ಯಾಧ್ಯಕ್ಷರು ಮಾತಾಡೋದು. ಸಮಸ್ಯೆ ಏನೆಂದರೆ PMSY ನಿಧಿ ಅಂತೇಳಿ ನರೇಂದ್ರ ಮೋದಿ ಅವರು ಸೆಂಟ್ರಲ್ ಯೋಜನೆ ಒಂದು ಬಿಟ್ಟಿದ್ದಾರೆ. ಅದು ಕೂಲಿ ಕಾರ್ಮಿಕರಿಗೆ, ಬೀದಿ ಬಾದಿ ವ್ಯಾಪಾರ ಮಾಡ್ಕೊಂಡು ತಿನ್ನೋರಿಗೆ ಈ ಮುನ್ಸಿಪಾಲ್ಟಿಯಾಗ ಸುಮಾರು ಒಂದು ವರ್ಷ ಆಗೋಕ್ಕೆ ಬಂತು. ಅದ್ರ ಬಗ್ಗೆ ಒಂದು ಲೈಸೆನ್ಸ್ ಕೊಡ್ತಿದ್ರು ಹಿಂದೆ, ಒಂದು ಪ್ರೈವೇಟ್ ಕಂಪ್ಯೂಟರ್ ಸೆಂಟರ್ ಅವರು. ಈಗ ಅದು ಲಾಗಿನ್ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಭಾಳಷ್ಟು ಜನಕ್ಕೆ ಅದು ಲಾಭ ಸಿಗ್ತಾ ಇಲ್ಲ. ಈಗ ಅವರು ಬೀದಿ ಬಾದಿ ವ್ಯಾಪಾರ ಅವರು ಖರ್ಚಿರೋದೇ 10,000, 5,000, 15,000. ಅದಕ್ಕಿಂತ ಮಿಂಚಿ ಅವರು ಮಾಲ್ ತರೋದಿಲ್ಲ. ಈಗ ಮಾಲ್ ತರೋ ಸರಳವಾಗಿ ಅವರು ವಾರ ಬಡ್ಡಿ ತೊಗೊತಿದ್ದಾರೆ ಹೊರಗಡೆ. ಆ ವಾರ ಬಡ್ಡಿ 5,000, 10,000 ಇರುತ್ತೆ. ಅದು ಕಟ್ಟೋಷ್ಟೊಳಗೆ 50,000 ರೂಪಾಯಿ ಆಗುತ್ತೆ. ಈ ಒಂದು ಸ್ಕೀಮು ಸ್ಟಾಪ್ ಮಾಡಿರೋದ್ರಿಂದ ಭಾಳಷ್ಟು ಜನಕ್ಕೆ ತೊಂದರೆ ಆಗಿದೆ. ದಯವಿಟ್ಟು ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳಾಗಲಿ, ರಾಜ್ಯ ಸರ್ಕಾರ ಆಗಲಿ ಗಮನ ಹರಿಸಿ ಈ ಸಮಸ್ಯೆಯನ್ನು ಬಗೆಹರಿಸಿದ್ರೆ ಭಾಳಷ್ಟು ಬಡ ಕುಟುಂಬಗಳಿಗೆ ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ ಸರ್. ನನ್ನ ಹೆಸರು ಸುಧಾಕರ್ ಹೆಗಡೆ ಅಂತಂದು, ಬಳ್ಳಾರಿ ಜಿಲ್ಲಾಧ್ಯಕ್ಷ, ಕರ್ನಾಟಕ ರಾಜ್ಯ ಕಾರ್ಮಿಕ ಶಕ್ತಿ ಬಳ್ಳಾರಿ ಜಿಲ್ಲಾ ಘಟಕದಿಂದ ನಾವು ಇವತ್ತು ಈ ಒಂದು ಮನವಿ ಪತ್ರ ಕೊಡಲು ಬಂದಂಥ ಕಾರಣ ಏನಪ್ಪ ಅಂತಂದರೆ, ಈ ಬೀದಿ ಬದಿ ವ್ಯಾಪಾರಸ್ಥರಂತ ಏನಿದಾರಲ್ಲ ಹಾಗೂ ಮತ್ತು ಸಣ್ಣ ವ್ಯಾಪಾರಸ್ಥರುಗಳಿಗೆ ಕೇಂದ್ರ ಸರ್ಕಾರದ ಯೋಜನೆ ಆದಂತಹ PM ಸ್ವನಿಧಿ ಅಂತಂದು ಒಂದು ಯೋಜನೆ ಇತ್ತು. ಅದು ಒಂದು 3 ಹಂತದಲ್ಲಿ ಕೊಡ್ತಾಯಿದ್ರು. ಮೊದಲನೇ ಹಂತದಲ್ಲಿ ಬಂದ್ಬಿಟ್ಟು 10,000, ಮತ್ತು ಎರಡನೇ ಹಂತದಲ್ಲಿ ಬಂದ್ಬಿಟ್ಟು 20,000 ಮತ್ತು 50,000 ಅಂತಂದು. ಅದರಿಂದ ಹಂಗೆ ಅದೇ ರೀತಿಯಾಗಿ ಗರಿಷ್ಠ 20 ಲಕ್ಷವರೆಗೂ ಕೊಡಬೇಕಂತಂದು ಆ ಯೋಜನೆ ಉದ್ದೇಶ ಇದೆ. ಆದರೆ ಇವತ್ತಿನ ದಿನ ಏನಾಗಿದೆ ಅಂತಂತಂದರೆ, ಆ ಒಂದು ಯೋಜನೆಯನ್ನು ಸುಮಾರು 5 ರಿಂದ 6 ತಿಂಗಳಾಯಿತು. ಯಾವುದೇ ಒಂದು ಸೂಕ್ತ ಕಾರಣ ಕೊಡದೆ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಆ ಸ್ಟಾಪ್ ಮಾಡಿರೋದ್ರಿಂದ ಏನಾಗಿದೆ, ಇವತ್ತು ಎಷ್ಟೋ ಜನ ಬೀದಿ ಬದಿ ವ್ಯಾಪಾರಸ್ಥರಿಗೆ, ಬಡವರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಯಾಕೆ ಅಂದರೆ ಹೊರಗಡೆ ಒಂದು ಅನಧಿಕೃತವಾಗಿ ನಡೆಸುವಂತಹ ಬಡ್ಡಿ ದಂಧೆ ವ್ಯವಹಾರದಿಂದ ಈ ಒಂದು ಬೀದಿ ಬದಿ ವ್ಯಾಪಾರಸ್ಥರಿಗೆ ಅವರ ನಿತ್ಯ ಜೀವನ ನಡೆಸೋದೇ ಕಷ್ಟ ಆಗಿರುತ್ತೆ. ಅಂಥದ್ರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಾಗೆ ಅವ್ರು ತಗೊಂಡಿರೋಂಥ 10-15 ಸಾವಿರಕ್ಕೆ ಅವ್ರ ಸಾಲ ಮುಟ್ಟೋಷ್ಟೊತ್ತಿಗೆ 50,000 ಆಗುತ್ತೆ. ಸೊ ಹಂಗಾಗ್ಬಿಟ್ಟು ಈ ಒಂದು ಏನು ಸಮಸ್ಯೆಗೆ ತುಂಬ ಅತ್ಯಂತ ಗಂಭೀರವಾಗಿ ಮಾನ್ಯ ಜಿಲ್ಲಾಧ್ಯಕ್ಷರು ಪರಿಗಣಿಸಿ ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ ಆದಂತಹ SBI ಬ್ಯಾಂಕ್ ಮುಖಾಂತರ ಈ ಒಂದು ಬಡವರಿಗೆ ಈ ಒಂದು ಅನುಕೂಲ ಮಾಡಿಕೊಡಬೇಕು. ನಾವು ಕೊಟ್ಟಂಥ ಮನವಿಯನ್ನು ಆದಷ್ಟು ಬೇಗ ಮಹಾನಗರ ಪಾಲಿಕೆ ಆಯುಕ್ತರ ಗಮನಕ್ಕೆ ತಂದುಬಿಟ್ಟು ಈ ಒಂದು ಯೋಜನೆಗೆ ಮತ್ತು ಪುನರಾರಂಭ ಮಾಡಬೇಕಂತಂದು ನಮ್ಮ ಎಲ್ಲ ಸಂಘದ ಪರವಾಗಿ, ನಮ್ಮ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾವೊಂದು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.